ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನಶಿರಿಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ, ಇವತ್ತು ಎಸಿಡಿಟಿ, ಹೈಪರ್ ಎಸಿಡಿಟಿ ತುಂಬ ಜನನ ಕಾಡ್ತಾಯಿದೆ. ಗ್ಯಾಸ್ಟ್ರಿಕ್, ಎದೆ ಉರಿ, ಎದೆನೋ ಅಯ್ಯೋ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಈ ಒಂದು ಎಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಒಂದು ಆಹಾರದ ಪಟ್ಟಿಯನ್ನೇ ತಮಗೆ ಕೊಟ್ಟುಬಿಡ್ತೇನೆ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ಹಾಗೂ ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿ ಜ್ಯೂಸ್ ಮಾಡಿ ಕುಡಿಯೋದು ಬಹಳ ಒಳ್ಳೆಯದು. ಇದು ಆ ಹಸಿ ಶುಂಠಿಯಲ್ಲಿರುವಂಥ ಜಿಂಜರಾಲ್, ಎಚ್ ಪೈಲೋರಿ ಅನ್ನುವಂತಹ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾವನ್ನು ಕೊಂದು ಅನುಕೂಲ ಮಾಡಿಕೊಡುತ್ತೆ. ಬೂದುಗುಂಬಳಕಾಯಿ ಈ ಆಮ್ಲೀಯ ಅಂತ ಈ ಒಂದು ಆ್ಯಸಿಡನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಎಸಿಡಿಟಿ ಕಡಿಮೆ ಮಾಡಲಿಕ್ಕೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ಜ್ಯೂಸು. ಬೆಳಗ್ಗೆ ತಿಂಡಿಯಲ್ಲಿ ರಾತ್ರಿಯೇ ಒಂಚೂರು ಅನ್ನಕ್ಕೆ ಒಂದು ಅರ್ಧ ಕಪ್ನಷ್ಟು ಅನ್ನ, ಬೇಯಿಸಿದಂಥ ಅನ್ನ, ನೀವು ಊಟ ಮಾಡುವಂಥ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿಟ್ಕೋಬೇಕು. ಸೊ ಅದಕ್ಕೆ ನೀವು ಪ್ರೋಬಯೋಟಿಕ್ ಪೌಡ್ರ್ ಏನಾದರೂ ಸಿಕ್ಕರೆ ಅದನ್ನು ಕೂಡ ಹಾಕ್ಕೋಬೋದು. ಹಾಕಿ ಮುಚ್ಚಿಡಬೇಕು. ಬೆಳಗ್ಗೆ ಅದಕ್ಕೆ ಸ್ವಲ್ಪ ಮೊಸರನ್ನು ಅಥವಾ ಮಜ್ಜಿಗೆಯನ್ನು ಹಾಕ್ಕೊಂಡು ತಿನ್ನಬೇಕು. ಅದು ನಿಮ್ಮ ತಿಂಡಿ ಆಗಿರಲಿ. ಸೊ ಇದು ಬ್ರೇಕ್ಫಾಸ್ಟ್ ಆಯಿತು. ಸೊ ರಾತ್ರಿ ನೆನೆಸಿದಂಥ ಅನ್ನವನ್ನು ಬ್ರೇಕ್ಫಾಸ್ಟಾಗಿ ತೆಗೆದುಕೊಳ್ಳುವಂಥದ್ದು. ಇನ್ನು 11 ಗಂಟೆಗೆ 1 ಗ್ಲಾಸ್ ತಾಜಾ ಮಜ್ಜಿಗೆಯನ್ನು, ಹುಳಿ ಇಲ್ಲದಿರುವಂಥ ಮಜ್ಜಿಗೆಯನ್ನು ಕುಡಿಯೋದು ಒಳ್ಳೆಯದು. ಮಜ್ಜಿಗೆಯಲ್ಲಿ ಕೂಡ ಒಳ್ಳೆ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲೈ ಇದೆ. ಅದು ಈ ಅಸಿಡಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಮಧ್ಯಾಹ್ನ 1 ಗಂಟೆಗೆ ತೆಂಗಿನಕಾಯಿಯ ಹಾಲಲ್ಲಿ ಅಥವಾ ತೆಂಗಿನಕಾಯಿ ಎಣ್ಣೆಯಲ್ಲಿ ಬೇಯಿಸಿದಂಥ ತರಕಾರಿಗಳು ಜಾಸ್ತಿ ಇರಬೇಕು. ಅನ್ನ ಸ್ವಲ್ಪ ಅನ್ನ ಇರಲಿ. ಅನ್ನಕ್ಕೆ ನೀವು ಮೊಸರನ್ನು ಹಾಕ್ಕೊಂಡು ಮಜ್ಜಿಗೆನ ಹಾಕ್ಕೊಂಡು ತಿನ್ಬೋದು. ಒಂದು ತಿಂಗಳು ಮಾಡಿ ನೋಡಿ, ನಿಮ್ಮ ಎಸಿಡಿಟಿ ಕಡಿಮೆ ಆಗುತ್ತೆ ಆತ್ಮೀಯರೇ. ಚಪಾತಿ ತಿಂತಾರೆ ಅನೇಕರು. ಚಪಾತಿ ಹಾಗೂ ರೊಟ್ಟಿ ಕೆಲವರಿಗೆ ಎಸಿಡಿಟಿಯನ್ನು ಜಾಸ್ತಿ ಮಾಡುತ್ತೆ. ಎಸ್ಪೆಷಲಿ ಚಪಾತಿಯಲ್ಲಿರುವಂಥ ಗ್ಲುಟೇನ್ ಕೆಲವರಿಗೆ ಸೆಟ್ ಆಗೋದಿಲ್ಲ. ಸೊ ಹಾಗಾಗಿ ಚಪಾತಿಯನ್ನು ಅವಾಯ್ಡ್ ಮಾಡಿ ಅನ್ನುವಂಥ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು 4 ಗಂಟೆಗೆ ಒಂದು ಎಳೆನೀರನ್ನು ಕುಡಿಯುವಂಥ ಹವ್ಯಾಸವನ್ನು ಇಟ್ಕೊಳ್ಳಿ. 4 ಅಥವಾ 5, 6 ನಿಮ್ಮ ಸಮಯಕ್ಕೆ ಅನುಗುಣವಾಗಿ ನೀವು ಡಿಸೈಡ್ ಮಾಡ್ಕೋಬೋದು. ಸಂಜೆ ಊಟವನ್ನು ಆದಷ್ಟು ಬೇಗ ಮಾಡಿ, 7, 7:15. ಸಂಜೆಯ ಊಟದಲ್ಲಿ ಪುನಃ ಬೇಯಿಸಿದಂತಹ ತರಕಾರಿಗಳು ಜಾಸ್ತಿ ಇರಬೇಕು, ಪಲ್ಯ ಜಾಸ್ತಿ ಇರಬೇಕು, ಸೂಪ್ ಇರ್ಬೋದು. ಇದೆಲ್ಲ ತೆಗೆದುಕೊಂಡು ಹೊಟ್ಟೆ ತುಂಬಿಸ್ಕೋಬೇಕು. ಸ್ವಲ್ಪ ಅನ್ನ ಹಾಗೂ ಮಜ್ಜಿಗೆಯನ್ನು ತೆಗೆದುಕೊಳ್ಬೋದು. ಸೊ ಈ ರೀತಿ ನಾನು ಲೈಫ್ ಲಾಂಗ್ ಮಾಡಿ ಅಂತ ಹೇಳ್ತಾ ಇಲ್ಲ. ಹೈಪರ್ ಎಸಿಡಿಟಿ ಇದ್ದಂಥವ್ರು, ಗ್ಯಾಸ್ಟ್ರಿಕ್ ಇದ್ದಂಥವ್ರು, ಎದೆ ಉರಿ ಇದ್ದಂಥವ್ರು, GERD ಇದ್ದಂಥವರು ಈ ಒಂದು ಆಹಾರ ಪಟ್ಟಿಯನ್ನು ಪಾಲಿಸಿದ್ದೇ ಆದಲ್ಲಿ ಖಂಡಿತವಾಗಿ ಒಂದು 15 ದಿವಸದಲ್ಲಿ ರಿಸಲ್ಟ್ ಬರುತ್ತೆ. ಎಸಿಡಿಟಿ ಕಡಿಮೆ ಆಗೋದು ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಆರಾಮ ಅನಿಸುತ್ತೆ.